ಬೆಂಗಳೂರಲ್ಲಿ ಮಳೆ ಆದರೆ ಚೆನ್ನೈಗೆ ನೆಗಡಿ ಬರುತ್ತೆ. ಕರ್ನಾಟಕದಲ್ಲಿ ಧೂಳು ಹೆಚ್ಚಾದರೆ ಹೈದರಾಬಾದ್ ಆಕ್ಷಿ ಎನ್ನುತ್ತೆ. ಕರ್ನಾಟಕದ ಮಾರ್ಕೆಟ್ ಕಮ್ಮಿದ್ರೆ ಇಡೀ ಇಂಡಿಯಾ ಮಾರ್ಕೆಟ್ ಶೇಕ್ ಆಗುತ್ತೆ. ಇದು ಅರ್ಥ ಆಗಬೇಕು ಅಂದರೆ ಈ ಸ್ಟೋರಿಯನ್ನು ಡೀಟೇಲ್ ಆಗಿ ನೋಡಬೇಕು. ನಾವು ಹೇಳ್ತಾ ಇರೋದು ಮಲ್ಟಿಪ್ಲೆಕ್ಸ್ ಟಿಕೆಟ್ ರೇಟ್ ಡೌನ್ ಮಾಡ್ತಾ ಇರೋ ಸರ್ಕಾರದ ಆದೇಶದ ವಿಚಾರ. CM ಸಿದ್ದರಾಮಯ್ಯ ಬಜೆಟಿನಲ್ಲಿ ಟಿಕೆಟ್ ರೇಟ್ 200 ರೂಪಾಯಿಗೆ ಲಿಮಿಟ್ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದೇ ತಡ. ಚೆನ್ನೈ, ಮುಂಬೈ, ಹೈದರಾಬಾದ್, ಮಲಯಾಳಂ ಫಿಲ್ಮ್ ಇಂಡಸ್ಟ್ರಿಗಳೆಲ್ಲ ಧಡಕ್ಕಂತ ಎದ್ದು ಕೂತ್ಕೊಂಡಿವೆ. ಇಷ್ಟಕ್ಕೂ ಕರ್ನಾಟಕದಲ್ಲಿ ಮಲ್ಟಿಪ್ಲೆಕ್ಸ್ ಟಿಕೆಟ್ ರೇಟು ಎಷ್ಟಿದ್ರೇನು ಅಂತೀರಾ? ಅಲ್ಲೇ ಇರೋದು ಮ್ಯಾಟ್ರೋ. ಕನ್ನಡ ಚಿತ್ರರಂಗದ ವಿಷಯ ಬಿಟ್ಬಿಡಿ, ಇಡೀ ಭಾರತದ ಫಿಲ್ಮ್ ಇಂಡಸ್ಟ್ರಿಗೆ ಗ್ಲೂಕೋಸ್ ಕೊಡ್ತಿರೋದೇ ಬೆಂಗಳೂರು ಮತ್ತು ಕರ್ನಾಟಕದ ಮಾರ್ಕೆಟ್ಟು. ಕರ್ನಾಟಕದ ಮಾರ್ಕೆಟ್ ಕಾರಣಕ್ಕಾಗಿಯೇ ಹಿಂದಿ, ತಮಿಳು, ತೆಲುಗು, ಮಲಯಾಳಂ ಸಿನಿಮಾಗಳ ಬಜೆಟ್ಟು 100 ಕೋಟಿ ದಾಟ್ತಾ ಇದೆ. ಸ್ಟಾರ್ ಹೀರೋ ಡೈರೆಕ್ಟರುಗಳ ಸಂಭಾವನೆ 100 ಕೋಟಿ ಮುಟ್ಟಿದೆ. ಇಷ್ಟಕ್ಕೂ ಯಾಕೆ? ಕರ್ನಾಟಕದ ಮಾರ್ಕೆಟ್ ಗುಟ್ಟೇನು ಅನ್ನೋದನ್ನು ಹೇಳ್ತೀವಿ ನೋಡಿ. ಕರ್ನಾಟಕದ ಸಿನಿಮಾ ಫೀಲ್ಡಲ್ಲಿ ಒಟ್ಟು 7 ಮಾರ್ಕೆಟ್ ಬರುತ್ತೆ. ಅದರಲ್ಲಿ ಮೊದಲನೇದು BKT ಅಂದರೆ ಬೆಂಗಳೂರು, ಕೋಲಾರ ಮತ್ತು ತುಮಕೂರು. ಬೆಂಗಳೂರು ಬಿಡಿ, ಇದು ಕಾಸ್ಮೋ ಸಿಟಿ, ಕರ್ನಾಟಕದ ರಾಜಧಾನಿಯೇ ಆದರೂ ಕನ್ನಡದವರು ಸೆಕೆಂಡ್ ಗ್ರೇಡ್ ನಾಗರಿಕರು. ಇಲ್ಲಿ ಕನ್ನಡಕ್ಕಿಂತ ಹೆಚ್ಚಾಗಿ ಹಿಂದಿ, ತಮಿಳು, ತೆಲುಗು, ಇತ್ತೀಚೆಗೆ ಮಲಯಾಳಂ, ಬೆಂಗಾಲಿ, ಒಡಿಯಾ, ಪಂಜಾಬಿ ಭಾಷೆಗಳ ಸಿನಿಮಾಗಳಿಗೂ ಭರ್ಜರಿ ಬಿಸ್ನೆಸ್ ಆಗ್ತಾ ಇದೆ. ಅತಿ ಹೆಚ್ಚು ಸ್ಕ್ರೀನ್ಸ್ ಇರೋದು ಇಲ್ಲಿ. ಇನ್ನು ತುಮಕೂರು, ಅಲ್ಲಿ ಮಧುಗಿರಿ, ಪಾವಗಡ ತಾಲೂಕು ಬಿಟ್ಟರೆ ಕನ್ನಡಕ್ಕೆ ಮೊದಲ ಆದ್ಯತೆ ಇತ್ತು. ಈಗಲ್ಲ, ಈಗ ಅಲ್ಲೂ ತೆಲುಗು ಮಾರ್ಕೆಟ್ ಬೆಳೀತಾ ಇದೆ. ಇನ್ನು ಕೋಲಾರದಲ್ಲಿ ಕನ್ನಡಕ್ಕಿಂತ ತೆಲುಗು ಚಿತ್ರಗಳಿಗೆ ಡಿಮ್ಯಾಂಡ್ ಹೆಚ್ಚು. ಎರಡನೇ ದೊಡ್ಡ ಮಾರ್ಕೆಟ್ಟು MMCH ಅಂದರೆ ಮೈಸೂರು, ಮಂಡ್ಯ, ಹಾಸನ ಮತ್ತು ಕೊಡಗು. ಇವುಗಳಲ್ಲಿ ಮಂಡ್ಯ ಮಾತ್ರ ಕಂಪ್ಲೀಟ್ ಕನ್ನಡ. ಉಳಿದ ಕಡೆ ತಮಿಳು, ಮಲಯಾಳಂ ಪ್ರಭಾವ ಇದೆ. ಬೆಂಗಳೂರು ಬಿಟ್ಟರೆ ಅತಿ ಹೆಚ್ಚು ಬಿಸ್ನೆಸ್ ಆಗೋದು ಮೈಸೂರಿನಲ್ಲಿ. ಇತ್ತೀಚೆಗೆ ತೆಲುಗಿನ ಪಿಕ್ಚರುಗಳಿಗೂ ಡಿಮ್ಯಾಂಡ್ ಬಂದಿದೆ. ಇನ್ನು ಹೈದರಾಬಾದ್, ಕರ್ನಾಟಕ, ಇಲ್ಲೂ ಕೂಡ ಕನ್ನಡದ ಜೊತೆ ತೆಲುಗು ಚಿತ್ರಗಳಿಗೆ ದೊಡ್ಡ ಮಾರ್ಕೆಟ್ ಇದೆ. ಇನ್ನು ಹುಬ್ಬಳ್ಳಿಗೆ ಹೋದರೆ ಅಲ್ಲಿ ಕನ್ನಡಕ್ಕೆ ಮೊದಲ ಆದ್ಯತೆ. ಹಿಂದಿ ಚಿತ್ರಗಳಿಗೂ ಮಾರ್ಕೆಟ್ ಇದೆ. ಇನ್ನೊಂದು ದೊಡ್ಡ ಏರಿಯಾ ಅಂದರೆ ಶಿವಮೊಗ್ಗ, ಭದ್ರಾವತಿಯಲ್ಲಿ ಕನ್ನಡದ ಜೊತೆಗೆ ತಮಿಳು ಚಿತ್ರಗಳಿಗೂ ಮಾರ್ಕೆಟ್ ಇದೆ. ಚಿತ್ರದುರ್ಗ ಮತ್ತು ಬಳ್ಳಾರಿಯಲ್ಲೂ ಕನ್ನಡದ ಸಿನಿಮಾಗಳು ಓಡ್ತವೆ, ಆದರೆ ತೆಲುಗು ಚಿತ್ರಗಳಿಗೂ ಡಿಮ್ಯಾಂಡ್ ಇದೆ. ಇನ್ನು ಸೌತ್ ಕೇಂದ್ರ ಮಂಗಳೂರಿಗೆ ಹೋದರೆ ಅಲ್ಲೀಗ ಕನ್ನಡದ ಜೊತೆ ತಮಿಳು, ಮಲಯಾಳಂ ಚಿತ್ರಗಳ ಮಾರ್ಕೆಟ್ ದೊಡ್ಡದಾಗಿದೆ. ಇನ್ನು ಹಿಂದಿ, ತೆಲುಗು, ತಮಿಳು ಚಿತ್ರಗಳು ಬೆಂಗಳೂರು, ಕರ್ನಾಟಕದಲ್ಲಿ ಗೆದ್ದರೆ ಇಡೀ ಭಾರತದಲ್ಲಿ ಗೆಲ್ಲುತ್ತೆ ಅನ್ನೋ ಕಾನ್ಫಿಡೆನ್ಸ್ ಬರ್ತಾ ಇತ್ತಂತೆ. ಅಮಿತಾಬ್ ಬಚ್ಚನ್ ಕಾಲದಿಂದ ಹಿಡಿದು ಈಗಿನ ರಣವೀರ್ ಸಿಂಗ್, ರಣಬೀರ್ ಕಪೂರ್ವರೆಗೆ, ಚಿರಂಜೀವಿ ಕಾಲದಿಂದ ಶುರುವಾಗಿ ಅವರ ಮಗ ರಾಮ್ ಚರಣ್ ಚಿತ್ರಗಳವರೆಗೆ, ರಜನಿಕಾಂತ್, ಕಮಲ್ ಹಾಸನ್ ಚಿತ್ರಗಳಿಂದ ಹಿಡಿದು ಈಗಿನ ಅಜಿತ್, ವಿಜಯ್ ಚಿತ್ರಗಳವರೆಗೆ, ಮಮ್ಮೂಟಿ, ಮೋಹನ್ ಲಾಲ್ ಸಿನಿಮಾಗಳಿಂದ ಹಿಡಿದು ಈಗಿನ ದುಲ್ಕರ್ ಸಲ್ಮಾನ್ ಚಿತ್ರಗಳವರೆಗೆ, ಸ್ಟಾರ್ ಯಾರೇ ಆಗಿರಲಿ ಕರ್ನಾಟಕದಲ್ಲಿ ಗೆದ್ದರೆ ಅದು ದಿಗ್ವಿಜಯ. ಗೆಲ್ತೇವೆ ಅನ್ನೋ ಕಾನ್ಫಿಡೆನ್ಸ್. ಇನ್ನೂ ಒಂದು ವಿಷಯ ಹೇಳ್ತೀವಿ, ಕರ್ನಾಟಕದಲ್ಲಿ 31 ಜಿಲ್ಲೆಗಳಿದಾವಲ್ಲ, ಆ 31 ಜಿಲ್ಲೆಗಳಲ್ಲಿ 20 ಜಿಲ್ಲೆಗಳು ಪಕ್ಕದ ರಾಜ್ಯಗಳ ಗಡಿಗೆ ಹೊಂದಿಕೊಂಡೇ ಇವೆ. ತೆಲುಗು, ತಮಿಳು, ಮಲಯಾಳಂ, ಮರಾಠಿ ಭಾಷೆಗಳ ಪ್ರಭಾವ ಇದೆ. ಹಿಂದಿಯ ದೌಲತ್ತನ್ನು ಕೇಳೋದೇ ಬೇಡ. ಇಷ್ಟೆಲ್ಲ ಬಿಸ್ನೆಸ್ ಆಗೋ ಕರ್ನಾಟಕವೇ ಎಲ್ಲ ಭಾಷೆಯ ಹೀರೋ, ಡೈರೆಕ್ಟರ್, ಪ್ರೊಡ್ಯೂಸರ್ಗಳಿಗೆ ಗ್ಲೂಕೋಸ್ ಕೊಡ್ತಾ ಇತ್ತು. 100 ಕೋಟಿ ಖರ್ಚು ಮಾಡಿದ್ರು ಕರ್ನಾಟಕದಲ್ಲಿ ಬರುತ್ತೆ ಬಿಡ್ರಿ ಅನ್ನೋ ಕಾನ್ಫಿಡೆನ್ಸ್ ಕೊಡ್ತಾ ಇತ್ತು. ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ, ಕೇರಳದಲ್ಲಿ ಟಿಕೆಟ್ ರೇಟ್ ಕಡಿಮೆ. ಕರ್ನಾಟಕದಲ್ಲಿ ಮನಸ್ಸಿಗೆ ಬಂದಂಗೆ ರೇಟ್ ಫಿಕ್ಸ್ ಮಾಡ್ತಾರಲ್ಲ, ಹಾಗೆಲ್ಲ ಮಾಡೋಕ್ಕಾಗಲ್ಲ.
ಹೈದರಾಬಾದ್ ಚೆನ್ನೈಗಳಲ್ಲಿ ಒಬ್ಬ ಸ್ಟಾರ್ ಸಿನಿಮಾನ 100 ಜನ ನೋಡ್ತಾರೆ ಅಂದ್ಕೊಳ್ಳೋಣ. ಆ 100 ಜನರ ಟಿಕೆಟಿಂದ ಬರೋ ದುಡ್ಡು ₹200 ಹಾಗೆ ಲೆಕ್ಕ ಹಾಕಿದರೆ 20,000. ಅದೇ ಬೆಂಗಳೂರಲ್ಲಿ ರೇಟಿಗೆ ಲಿಮಿಟ್ ಇಲ್ಲ. ದೊಡ್ಡ ದೊಡ್ಡ ಸ್ಟಾರ್ ಸಿನಿಮಾ ಅಂದರೆ 20,000 ಕಲೆಕ್ಷನ್ ಆಗೋಕ್ಕೆ ಜಸ್ಟ್ 10 ಜನ ನೋಡಿದರೆ ಸಾಕು. ಇದನ್ನು ಹಾಗೆ ಮಲ್ಟಿಪ್ಲೈ ಮಾಡ್ಕೊಳ್ತಾ ಹೋಗಿ. ಬೇರೆ ರಾಜ್ಯಗಳಲ್ಲಿ 10 ಲಕ್ಷ ಜನ ನೋಡೋ ಸಿನಿಮಾನ ಕರ್ನಾಟಕದಲ್ಲಿ 2 ಲಕ್ಷ ಜನ ನೋಡಿದರೆ ಸಾಕು. ಪ್ರೊಡ್ಯೂಸರಿಗೆ ಬೊಂಬಾಟ್ ಬಿಸ್ನೆಸ್ ಆಗುತ್ತೆ, ಲಾಭ ಬರುತ್ತೆ. ತಮಿಳುನಾಡಿನಲ್ಲಿ 1 ಲಕ್ಷ ಲಾಭ ಕೊಡೋ ಅದೇ ಸಿನಿಮಾ ಕರ್ನಾಟಕದಲ್ಲಿ 2 ಕೋಟಿ ಲಾಭ ಮಾಡುತ್ತೆ. ಅಯ್ಯೋ ಬಿಡ್ರಿ, ಇದು ಕನ್ನಡದ ಸ್ಟಾರ್ ಸಿನಿಮಾಗಳಿಗೂ ಇದನ್ನೇ ಅಲ್ವಾ ಮಾಡ್ತಾ ಇರೋದು ಅಂತೀರಾ? ಇಲ್ಲಿ ಇನ್ನೊಂದು ಗೇಮ್ ಇದೆ. ಲಾಭ ಆಗೋದು ಸ್ಟಾರ್ ಸಿನಿಮಾಗಳಿಗೆ ಮಾತ್ರ, ಕನ್ನಡದ ಸಣ್ಣ ಸಣ್ಣ ಒಳ್ಳೆಯ ಕಥೆ ಇರೋ ಚಿತ್ರಗಳಿಗೆ ಅಲ್ಲ. ಒಳ್ಳೆ ಕಮಿಷನ್ ಸಿಗೋವಾಗ ಮಲ್ಟಿಪ್ಲೆಕ್ಸ್ಗಳು ಕನ್ನಡದ ಸಣ್ಣ ಸಣ್ಣ ಬಜೆಟಿನ ಚಿತ್ರಗಳನ್ನೆಲ್ಲ ಯಾಕೆ ಹಾಕ್ತವೆ? ಯಾಕೆ ಸ್ಕ್ರೀನ್ ಕೊಡ್ತವೆ? ಜನ ಇದ್ರೂ ಇಲ್ಲ ಅಂತ ಹೇಳಿ ಶೋಗಳನ್ನೇ ಕೊಡದೆ ಕ್ಯಾನ್ಸಲ್ ಮಾಡ್ತವೆ. ಮಲ್ಟಿಪ್ಲೆಕ್ಸ್ನವರಿಗೆ ಬಾಡಿಗೆಗೆ ಮೋಸ ಆಗಲ್ಲ, ಅವರಿಗೆ ಇದು ಜಸ್ಟ್ ಇನ್ನೊಂದು ಬಿಸ್ನೆಸ್ ಅಷ್ಟೇ. ಈಗ ಮಲ್ಟಿಪ್ಲೆಕ್ಸಿನವರ ಒಂದು ಟೀಮೇ ಬೆಂಗಳೂರಿಗೆ ಬಂದು ಸಿದ್ದರಾಮಯ್ಯನವರನ್ನು ಹೇಗಾದರೂ ಕನ್ವಿನ್ಸ್ ಮಾಡೋಕ್ಕೆ ನೋಡ್ತಾ ಇರೋದು ಇದೇ ಕಾರಣಕ್ಕೆ. ಯಾಕಂದರೆ ಅವರ ಲಾಭ, ಸ್ಟಾರ್ಗಳಿಗೆ ಕೊಡೋ ದುಬಾರಿ ಸಂಭಾವನೆ, ಚಿತ್ರದ ಟೋಟಲ್ ಬಜೆಟ್ಟು ಎಲ್ಲವನ್ನ ನಿರ್ಧಾರ ಮಾಡೋದು ಬೆಂಗಳೂರಿನ ಮಾರ್ಕೆಟ್ಟು. ಇನ್ನೊಂದು ಏನಾಗಿದೆ ಅಂದ್ರೆ ಪರಭಾಷೆಗಳೆಲ್ಲ ನಮ್ಮ ಕರ್ನಾಟಕನೇ ಅವಲಂಬಿಸಿದ್ದಾರೆ ಸರ್. ಏನು ಅಂದ್ರೆ ತೆಲುಗು ಆಗ್ಲಿ ತಮಿಳ್ ಆಗ್ಲಿ, ತೆಲುಗು ಬಂದು ಅವರು ಆಂಧ್ರಲ್ಲಿ ವ್ಯಾಪಾರ ಆಗತ್ತೋ ಇಲ್ವೋ, ಕರ್ನಾಟಕದಲ್ಲಿ ನಮ್ಮವ್ರು ಹೋಗಿ ಮುಂದೆ ಬಿದ್ದು ನಾನು ನೀನು ಅಂತ ಮುಂದೆ ಬಿದ್ದು ತಗೊಂಡ್ಬರ್ತಾರೆ. ತಮಿಳಾಗ್ಲಿ ತೆಲುಗು ಆಗಲಿ ಅಥವಾ ಹಿಂದಿ ಆಗಲಿ. ಈಗ ಈ ಕಾರ್ಪೊರೇಟ್ ಕಂಪನಿಗಳು ಬಂದ ಮೇಲೆ ಹಿಂದಿ ಅವರವರೇ ರಿಲೀಸ್ ಮಾಡ್ತಾ ಇದ್ದಾರೆ, ಇಂಗ್ಲೀಷು ಹಿಂದಿ. ಆದರೆ ಇನ್ನು ತಮಿಳು ತೆಲುಗು ಅಂತೂ ಯಾರು ಏನು ಮಾಡ್ಕೊಂಡಿಲ್ಲ, ಅವರವರೇ ಬಂದು ಮಾಡ್ತಾ ಇದ್ದಾರೆ. ಅಲ್ಲಿರೋರು ಈಗ ಈ ರುಚಿ ನೋಡಿ ಅವರವರು ಆ ರಾಜ್ಯದಲ್ಲಿರೋರೇ ಫೈನಾನ್ಷಿಯರ್ಗಳು ಬಂದು ತಮಿಳಾಗ್ಲಿ ತೆಲುಗು ಆಗಲಿ ಇಲ್ಲಿ ಅವರೊಂದು ಸಂಸ್ಥೆನ ಉದ್ಭವ ಮಾಡಿ ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಮಲಯಾಳಂ ಇತ್ತೀಚೆಗೆ ಮಲಯಾಳಂ ಕೂಡ ಕರ್ನಾಟಕದಲ್ಲಿ ತುಂಬಾ ಒಂದು ಜೋರಾಗಿ ವ್ಯಾಪಾರ ವಹಿವಾಟು ನಡೀತಾ ಇದೆ ಸರ್.